ನಮಸ್ತೆ. ನೋಡಿ, ಇವತ್ತು ನಾನೊಂದು ಚಿಕ್ಕ ತಿಂಡಿನ ಮಾಡೋದಕ್ಕೆ ಹೊರಟಿದ್ದೀನಿ. ಇದನ್ನು ಮುರುಕ್ ರೊಟ್ಟಿ ಅಂತ ಕರಿತೀವಿ. ನೀವು ಸಹ ಇದನ್ನು ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಬೆಳಿಗ್ಗೆ ಒಂದು 3 ಚಪಾತಿ ಉಳಿದಿತ್ತು. ಆ ಉಳಿದಿರೋ ಚಪಾತಿನಲ್ಲೇ ನಾನು ಸ್ವೀಟನ್ನು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆಪುಡಿ ಮತ್ತು ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ತರಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ಪೂನು ನಾನು ಗಸಗಸೆಯನ್ನು ಸಹ ಹಾಕ್ಕೊಂಡಿದ್ದೀನಿ. ಈಗ ಮಾಡೋದನ್ನು ಶುರು ಮಾಡೋಣ. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಸ್ಟವ್ ಹಚ್ಬಿಟ್ಟು ಇವಾಗ ಸಣ್ಣ ಮಾಡಿದ್ದೀನಿ ಸ್ಟವ್ನ. ತಪ್ಪಲೆ ಇಟ್ಬಿಟ್ಟು ಈಗ ನಾನು ಅದಕ್ಕೆ ಬೆಲ್ಲವನ್ನು ಹಾಕ್ತೀನಿ. ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ, ಇಲ್ಲಾಂದರೆ ಅದು ತೆಳ್ಳಗಾಗ್ಬಿಡುತ್ತೆ. ನೋಡಿ, ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಈ ರೀತಿ ಅದು ಸ್ವಲ್ಪ ಕರಗಲಿ. ಸ್ವಲ್ಪ ಹಾಕಿದ್ರೆ ಸಾಕು, ಯಾಕಂದರೆ ಪೌಡ್ರೆಲ್ಲ ಇರುತ್ತಲ್ವ, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಈಗ ನಾನು ನೀರು ಹಾಕಿದ್ದೀನಿ. ಇದು ಚೆನ್ನಾಗಿ ಕರಗಿ ಸ್ವಲ್ಪನೇ ಮಾಡಿಕೊಂಡ್ರೆ ಸಾಕು, ಮಿಕ್ಕಿರುತ್ತೆ, ಚಪಾತಿ ವೇಸ್ಟ್ ಆಗಿಬಿಡುತ್ತೆ. ಆವಾಗ ನಾವಿದನ್ನು ನೀಟಾಗಿ ಮಾಡ್ಕೋಬಹುದು. ಸಕ್ಕತ್ತಾಗಿರುತ್ತೆ. ನೀವು ಟೇಸ್ಟ್ ನೋಡಿದ್ರೆ ಏನು ಹೇಳ್ತಿರೋ ಅಷ್ಟು ಚೆಂದ ಇರುತ್ತೆ ಇದು. ಇದಕ್ಕೊಂಚೂರು ಏಲಕ್ಕಿ ಪೌಡರನ್ನು ಸಹ ಹಾಕ್ತೀನಿ ಇವಾಗ. ನೋಡಿ, ಏಲಕ್ಕಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ನಾವು, ಅದನ್ನೇ ಈಗ ಹಾಕ್ತಾಯಿದ್ದೀನಿ. ಈ ಬೆಲ್ಲದ ಪಾಕಕ್ಕೆ ಹಾಕ್ತೀವಿ. ಪಾಕನೂ ಏನು ಜಾಸ್ತಿ ಗಟ್ಟಿಗೇನು ಬರೋದು ಬೇಡ, ಹಾಗೆಯೇ ಸ್ವಲ್ಪ ಎಳೆ ಪಾಕ ಬಂದ್ರೇ ಸಾಕು. ಬೆಲ್ಲ ಕರಗಿದ್ರೇ ಸಾಕು, ಯಾಕಂದರೆ ಆ ಪೌಡ್ರೆಲ್ಲ ಹಾಕ್ತೀವಲ್ವ, ಜಾಸ್ತಿ ಪಾಕ ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತೆ. ಘಮ ಅಂತ ಬರ್ತಾಯಿದೆ ಸುವಾಸನೆ. ನೋಡಿ, ಬೆಲ್ಲ ಕರಗ್ತು. ಈಗ ಇದಕ್ಕೆ ಚಪಾತಿಯನ್ನು ಫಸ್ಟು ಮುರಿದು ಇಟ್ಟಿರ್ತೀನಲ್ವ, ಅದನ್ನು ಮುರಿದು ಇಟ್ಟಿರೋದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ್ರೆ ಇದಕ್ಕೆಲ್ಲ ಚೆನ್ನಾಗಿ ಚಪಾತಿಗೆ ಸಿಹಿ ಹಿಡ್ಕೊಳ್ಳುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೋಡಿ, ಬೆಲ್ಲ ಕರಗಿದ ತಕ್ಷಣ ಹಾಕಿದ್ರೇ ಸಾಕು. ನಾವು ಆ ಪೌಡ್ರು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಗಟ್ಟಿ ಆಗುತ್ತೆ ಅಂತ ನಿಮಗೆ ನೋಡಿಸ್ತೀನಿ. ನೋಡ್ಕೊಳ್ಳಿ ಬೇಕಾದರೆ. ಚಪಾತಿನ ಹಾಕಿ ಚೆನ್ನಾಗಿ ತಿರುವುದೇ 5 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು ಇದನ್ನು. ನೋಡಿ, ಕಡಲೆ ಬೀಜ ಹುರಿದು ಪುಡಿ ಮಾಡ್ಕೊಂಡಿರೋದು, ಅಂದರೆ ತರಿ ಮತ್ತು ಕಡಲೆ ಪಪ್ಪನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಾನು ಕೊಬ್ಬರಿಗೆ 1 ಸ್ಪೂನು ಗಸಗಸೆಯನ್ನು ಹಾಕಿ ಅದನ್ನು ಸಹ ತರಿ ಒಳ್ಳೆ ಕಾಯಿ ತುರಿ ಥರ ಮಾಡ್ಕೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಇದನ್ನು ನಾನು ಈಗ ಇದಕ್ಕೆ ಹಾಕ್ತೀನಿ. ನಮ್ಮ ಮುರುಕ್ ರೊಟ್ಟಿ ರೆಡಿ ಆಯಿತು. ಅಷ್ಟೇ ನೋಡಿ, ಚೆನ್ನಾಗಿ ತಿರುಗಿಬಿಟ್ರೆ ನಮ್ಮ ಮುರುಕ್ ರೊಟ್ಟಿ ರೆಡಿ ಆಗೇ ಹೋಯ್ತು. ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಈಗ ರೆಡಿ ಆಯಿತು. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಣ. ನೀವು ಬೇಕಾದರೆ ಡ್ರೈ ಫ್ರೂಟ್ಸು ಸಹ ಆ್ಯಡ್ ಮಾಡ್ಕೋಬಹುದು. ನೋಡಿ, ರುಚಿಕರವಾದ ನಮ್ಮ ಮುರುಕ್ ರೊಟ್ಟಿ ರೆಡಿ ಆಯಿತು. ಸೂಪರಾಗಿದೆ. ನೀವು ಒಂದು ಸಲ ಮಾಡ್ಕೊಳ್ಳಿ, ತಿನ್ನಿ, ಖುಷಿಪಡಿ. ನಮಸ್ತೆ.